ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒನ್ ನೇಷನ್ ಒನ್ ಎಲೆಕ್ಷನ್ ಪ್ಲ್ಯಾನ್ಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಅಂತ ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ರವರು ಹೇಳಿದ್ದಾರೆ. ಇದು ಅಸಂವಿಧಾನಿಕ ಮತ್ತು ಇದನ್ನು ಜಾರಿಗೆ ತರುವುದು ಕಷ್ಟ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರೆ, BSP ಚೀಫ್ ಮಾಯಾವತಿರವರು ಈ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ತಮ್ಮ ಸಪೋರ್ಟ್ ಇರುವುದಾಗಿ ತಿಳಿಸಿದ್ದಾರೆ. ಹಾಗಾದರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಏನು, ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ವಿಧಾನಸಭೆ ಎಲೆಕ್ಷನ್ ನಡೆಯುತ್ತೆ ಮತ್ತು ಪ್ರತಿ 5 ವರ್ಷಕ್ಕೊಮ್ಮೆ ಲೋಕಸಭೆ ಎಲೆಕ್ಷನ್ ನಡೆಯುತ್ತೆ. ಆದರೆ ಎರಡು ಬೇರೆ ಬೇರೆ ದಿನಾಂಕದಲ್ಲಿ ನಡೆಯುತ್ತೆ. ಇದರಿಂದ ಜನರು 2 ಬಾರಿ ವೋಟ್ ಹಾಕೋದಕ್ಕೆ ಹೋಗಬೇಕಾಗುತ್ತೆ, ಒಂದು ಲೋಕಸಭೆಗೆ ಇನ್ನೊಂದು ವಿಧಾನಸಭೆಗೆ. ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ಲ್ಯಾನ್ನ ಮುಖಾಂತರ ನೀವು 1 ಬಾರಿ ವೋಟ್ ಹಾಕೋದಕ್ಕೆ ಹೋದರೆ ಒಟ್ಟಿಗೆ ವಿಧಾನಸಭೆಗೆ ಮತ್ತು ಲೋಕಸಭೆಗೆ 2 ವೋಟನ್ನು ಒಂದೇ ದಿನದಲ್ಲಿ ಹಾಕಿ ಬರಬಹುದು. ಒಂದೇ ದಿನದಲ್ಲಿ 2 ಎಲೆಕ್ಷನ್ ಖತಮ್. ಕೇಳೋದಕ್ಕೆ ಇಷ್ಟು ಸಿಂಪಲ್ ಆಗಿದೆ ಅಲ್ವಾ? ಆದರೆ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಇಷ್ಟೊಂದು ಸುಲಭ ಅಲ್ಲ. ಸ್ವಾತಂತ್ರ್ಯದ ನಂತರ 1951ರಿಂದ 1967ರವರೆಗೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳು ಒಟ್ಟಿಗೆ ನಡೆಯುತ್ತಿದ್ದವು. ಆಗ ಜನಸಂಖ್ಯೆ ಕಡಿಮೆ ಇತ್ತು ಮತ್ತು ರಾಜ್ಯಗಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಆದರೆ 1967ರ ನಂತರ ಕೆಲವೊಂದು ವಿಧಾನಸಭೆಗಳು ಅವಧಿಗೂ ಮುಂಚೆ ಡಿಸಾಲ್ವ್ ಆಗೋದಕ್ಕೆ ಶುರುವಾದವು. ಇದು ಸೈಮಲ್ಟೇನಿಯಸ್ ಎಲೆಕ್ಷನ್ ಬ್ರೇಕ್ ಆಗೋದಕ್ಕೆ ಮುಖ್ಯ ಕಾರಣ ಆಯಿತು. ಹಾಗಾದರೆ ಈಗ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನು ಜಾರಿಗೆ ತರೋದಕ್ಕಿರೋ ಮುಖ್ಯ ಸವಾಲುಗಳೇನು? ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂದರೆ ಆ ಸಮಯದಲ್ಲಿ ಕೆಲವೊಂದು ರಾಜ್ಯ ಸರ್ಕಾರಗಳು ಆಯ್ಕೆಯಾಗಿ 2 ವರ್ಷ 3 ವರ್ಷ ಅಥವಾ 4 ವರ್ಷ ಆಗಿರುತ್ತೆ. ಅಂತಹ ಸಮಯದಲ್ಲಿ ಆ ಸರ್ಕಾರದ ಅವಧಿಯನ್ನು ಕಡಿತಗೊಳಿಸಬೇಕಾಗುತ್ತೆ ಮತ್ತು ಕೆಲವೊಂದು ಸರ್ಕಾರದ ಅವಧಿಯನ್ನು ಹೆಚ್ಚುಗೊಳಿಸಬೇಕಾಗುತ್ತೆ. ಇದಕ್ಕೆ ಹಲವು ರಾಜ್ಯ ಸರ್ಕಾರಗಳು ವಿರೋಧ ವ್ಯಕ್ತಪಡಿಸ್ತವೆ ಅನ್ನೋದಂತೂ ಸತ್ಯ. ಇದಕ್ಕೆ ಎಲ್ಲ ರಾಜ್ಯಗಳ ಒಪ್ಪಿಗೆ ಪಡೆಯುವುದು ಕೇಂದ್ರದ ಮುಂದಿರುವಂತಹ ದೊಡ್ಡ ಸವಾಲು. ಇದಷ್ಟೇ ಅಲ್ಲದೆ ಒಂದೇ ಬಾರಿ ದೇಶದಾದ್ಯಂತ ಎಲೆಕ್ಷನ್ ನಡೆಸೋದ್ರಿಂದ ಎಕ್ವಿಪ್ಮೆಂಟ್ಗಳ ಕೊರತೆ ಮತ್ತು ಮೆನ್ಸ್ ಕೊರತೆ ಕಾಡುವ ಸಾಧ್ಯತೆ ಇದೆ. ಆದರೆ ಈ ಸಿಸ್ಟಮ್ನಿಂದ ರಾಜಕಾರಣಿಗಳಿಗೆ ಮತ್ತು ದೊಡ್ಡ ಪೊಲಿಟಿಕಲ್ ಪಾರ್ಟಿಗಳಿಗೆ ಹೆಚ್ಚು ಲಾಭ ಇದೆ. ಒಂದೇ ಕ್ಯಾಂಪೇನ್ ಮತ್ತು ಒಂದೇ ಇಶ್ಯೂ ಇಟ್ಕೊಂಡು 2 ಎಲೆಕ್ಷನ್ನ ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ದೊಡ್ಡ ದೊಡ್ಡ ನ್ಯಾಷನಲ್ ಪಾರ್ಟಿಗಳಿವೆ. ಕೇಂದ್ರ ಸರ್ಕಾರ ಸದ್ಯದಲ್ಲಿ ಒನ್ ನೇಷನ್ ಹೆಸರಿನ ಅಡಿಯಲ್ಲಿ ಎಲ್ಲವನ್ನು ಒಗ್ಗೂಡಿಸುವ ಪ್ರಯತ್ನದಲ್ಲಿದೆ. ಇದು ನಾವೆಲ್ಲ ಭಾರತೀಯರು ಅನ್ನೋ ಭಾವನೆಯನ್ನು ಹೆಚ್ಚು ಮಾಡಿದ್ರೂ ಕೂಡ ಇದು ಭಾರತದ ಫೆಡರಲ್ ಸಿಸ್ಟಮ್ ಮೇಲಿನ ದಾಳಿ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿವೆ. ನೆನಪಿರಲಿ, ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ದೇಶ. ಇಲ್ಲಿ ಎಲ್ಲರಲ್ಲೂ ವಿವಿಧ ಅಭಿಪ್ರಾಯಗಳಿರುತ್ತವೆ ಮತ್ತು ಎಲ್ಲರೂ ಅದನ್ನು ಗೌರವಿಸುವುದು ಉತ್ತಮ. ಸದ್ಯಕ್ಕೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ರವರು ಸರ್ವಾನುಮತದಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನು ಜಾರಿಗೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಕ್ಕಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.